ನಮಸ್ಕಾರ ಕರ್ನಾಟಕ ಜನತೆಗೆ. ಈಗ ನಾನು ಇನ್ನೊಂದು ದೇವಸ್ಥಾನ, ಒಂದು ಪ್ರಸಿದ್ಧವಾದ ದೇವಸ್ಥಾನ ಬಗ್ಗೆ ಹೇಳ್ತೀನಿ. ಅದ್ಯಾವ ದೇವಸ್ಥಾನ ಅಂದರೆ ಚಿತ್ತಾಪುರದಲ್ಲಿರುವ 60 ಕಂಬದ ಗುಡಿ ದೇವಸ್ಥಾನ ಗೊತ್ತಿದೆ. ಹಾಗೆ ಅದರ ಅದ್ರ ತಕ್ಕಂಗೆ ಇನ್ನೊಂದು ದೇವಸ್ಥಾನವಿದೆ. ಅದ್ಯಾವ ದೇವಸ್ಥಾನ ಅಂದರೆ ಅದು 65 ಕಂಬದ ದೇವಸ್ಥಾನ. ಅದು 65 ಕಂಬದ ದೇವಸ್ಥಾನ ಅದೆಲ್ಲ ಅಂದರೆ ಇದು ಪಕ್ಕದಲ್ಲೇ ಇರೋದು. ಇದು ಯಾರಿಗೂ ಗೊತ್ತಿಲ್ಲ ಇಲ್ಲಿವರೆಗೂ. ನಾನು ನೋಡಿದ್ದೀನಿ. ಹಾಗೆ ಅದರೊಳಗಡೆ ಶಿವ ಮತ್ತು ಪಾರ್ವತಿ ದೇವಸ್ಥಾನವಿತ್ತು ಒಳಗಡೆ. ಅದೆಲ್ಲ ಮೂರ್ತಿ ಎಲ್ಲ ಕೆಡವು ಹಾಕಿದ್ದಾರೆ, ಎಷ್ಟೋ ದೇವಸ್ಥಾನ ಇತ್ತು. ಹಾಗೆ ಇಲ್ಲಿ 4 ದೇವಸ್ಥಾನಗಳು ಪಕ್ಕದಲ್ಲೇ 65 ಕಂಬದ ಗುಡಿ ದೇವಸ್ಥಾನ ಪಕ್ಕದಲ್ಲಿ ಕಲ್ಯಾಣಿ ಇದೆ. ಅದು ಕಲ್ಯಾಣಿ ಒಳಗಡೆ ಪುರಾತನವಾದ ಐತಿಹಾಸಿಕದ ಬಗ್ಗೆ ಭಾಳಷ್ಟು ಶಿಲ್ಪಕಲೆಗಳು ಇದ್ದವು. ಅದ್ರ ಬಗ್ಗೆ ಯಾರು ನೋಡ್ತಾ ಇಲ್ಲ. ತೋರಿಸ್ತೀನಿ ಬನ್ನಿ. 65 ಕಂಬದ ಗುಡಿ ದೇವಸ್ಥಾನ ಏನಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಇದೇ ನೋಡಿ, ಪಕ್ಕದಲ್ಲಿರುವ 65 ಕಂಬದ ದೇವಸ್ಥಾನ. ಈ ದೇವಸ್ಥಾನ ಯಾರು ನೋಡಿಲ್ಲ. ಇದು ಒಳಗಡೆ ಭಾಳಷ್ಟಿವೆ. ಸುತ್ತಮುತ್ತ ಮುಳ್ಕಂಟೆ ಒಂದು ಕೋಟೆ ಥರ ಇತ್ತು. ಅದೆಲ್ಲ ಮುಚ್ಚಿ ಹೋಗಿ ಒಳಗಡೆ ಮುಚ್ಚೋಗಿದೆ ಮುಳ್ಕಂಟೆಯಲ್ಲಿ. ಆ ದೇವಸ್ಥಾನ ತೋರಿಸ್ತೀನಿ ಮೇಲೆ ಒಳಗಡೆ ಶಿವ ಮತ್ತು ಪಾರ್ವತಿ ದೇವಸ್ಥಾನವಿತ್ತು. ಇದು ಒಳಗಡೆ ಇದು ನೋಡೋಣ, ಒಳಗಡೆ ಹೋಗೋಣ ಬನ್ನಿ. ನೋಡಿ, ಇದು ದೇವಸ್ಥಾನದ ಮೂರ್ತಿ ಇತ್ತು ಒಳಗಡೆ. ಅದೆಲ್ಲ ಕೆಡು ಹಾಕಿದ್ದಾರೆ ಎಷ್ಟೋ ಕಾಲದ ಹಿಂದೆ. ಹಾಗೆ ಇದ್ರ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ನೋಡಿ, ತೋರಿಸ್ತೀನಿ ಬನ್ನಿ. ಇಲ್ಲೊಂದು ದೇವಸ್ಥಾನ ಇದೆ ನೋಡಿ, ಶಿವ ಮತ್ತು ಪಾರ್ವತಿ ದೇವಸ್ಥಾನ. ಇದು ಈ ದೇವಸ್ಥಾನ ಅವಾಗಿಂದ ಎಷ್ಟೋ 300 ವರ್ಷಗಳ ಹಿಂದಿತ್ತು. ಎಲ್ಲ ಪೂಜೆ ಮಾಡ್ತಿದ್ರು. ಎಲ್ಲ ಸುತ್ತಮುತ್ತ ಹಳ್ಳಿಯವರು ಬರ್ತಿದ್ರು. ಇಲ್ಲಿ ಜಾತ್ರೆ ಹಾಗೆ ದೇವರು ಮಾಡ್ತಿದ್ರು. ಹಾಗೆ ಹರಕೆಲ್ಲ ತಿರ್ಕೋತಿದ್ರು ಇಂಥ ಜಾಗದಲ್ಲಿ. ಇದು 65 ಕಂಬದ ದೇವಸ್ಥಾನ. ಇದು ಯಾರಿಗೂ ನೋಡಿಲ್ಲ ಇಲ್ಲಿವರೆಗೂ, ಫಸ್ಟ್ ಟೈಮ್ ನಾವು ನೋಡ್ತಿದ್ದೀವಿ. ಇಂಥ ದೇವಸ್ಥಾನ ಶಿಲ್ಪಕಲೆಗಳು ಎಷ್ಟೊಂದಿವೆ. ಅದೇ ಯಾರೂ ತೋರಿಸ್ತಾ ಇಲ್ಲ. ಹಂಪಿ ತೋರಿಸ್ತಾರೆ, ಆ ಕಡೆ ಎಲ್ಲ ತೋರಿಸ್ತಾರೆ. ಬೆಂಗಳೂರು ಕಡೆ ಸೈಡು ಸುತ್ತಮುತ್ತ ತೋರಿಸ್ತಾರೆ, ಇಲ್ಲಿ ತೋರಿಸ್ತಾರಿಲ್ಲ. ಉತ್ತರ ಕರ್ನಾಟಕ ಬಗ್ಗೆ ಯಾರೂ ಕೇರ್ ಮಾಡ್ತಾ ಇಲ್ಲ. ಇಷ್ಟೊಂದು ಭಾಳ ಬಿದ್ದಿದೆ ಅಂದರೆ ಇಲ್ಲಿ ಯಾರೂ ಬರ್ತಾ ಇಲ್ಲ. ನಾವು ನೋಡ್ತೀವಿ, ಫಸ್ಟ್ ಟೈಮ್ ನಾವು ಬಂದಿದ್ದೀವಿ. ಹಾಗೆ ಇದ್ರೊಳಗಡೆ ಭಾಳಷ್ಟಿವೆ, ತೋರಿಸ್ತೀನಿ ಬನ್ನಿ. ಈ ಥರ ಇನ್ನಷ್ಟು ವೀಡಿಯೋಗಳಿಗಾಗಿ ಬೇಕಾಗಿದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ ನಿಮಗೆ. ಸುತ್ತಮುತ್ತ ದೇವಸ್ಥಾನಗಳ ಐತಿಹಾಸಿಕ ಬಗ್ಗೆ ಹೇಳ್ಕೊಡ್ತೇನೆ. ಓಕೆ, ಥ್ಯಾಂಕ್ ಯು.